ಅವರು ಕೋಟೆ ಕಟ್ತಾ ಇರ್ತಾರೆ. ಆ ಕೋಟೆ ಎಲ್ಲ ಬಿದ್ದೋಗ್ತಾ ಇರ್ತೈತೆ, ಕೋಟೆ ಸಾಲು ಯಾಕೆ ಹಿಂಗೆ ನಿಲ್ತಾ ಇಲ್ಲಲ್ಲ, ಬೆಳಕರ ಸತಿ ಕೋಟೆ ಸಾಲು ಇರಲ್ಲ ಅಂದಾಗ ಹಳೆ ಪಾಯ್ಕಾಯ್ದ ಗಿರಿಯಪ್ಪ ಅಂತ ಇರ್ತಾನೆ. ಅವನು ಹೇಳ್ತಾನೆ ಶಾಸ್ತ್ರನ, ಇಲ್ಲ ಇಲ್ಲೊಬ್ಬಳು ದೇವತೆ ಇದ್ದಾಳೆ, ಅವಳು ನೀವು ಮರೆತು ಬಿಟ್ಟಿದ್ದೀರಾ, ಅವಳನ್ನ ಇದು ಮಾಡಿದರೆ ಸ್ಮರಿಸಿದ್ರೆ ಉದ್ಧಾರ ಆಗ್ತಾರೆ ಅಂದಾಗ ಹುಡುಕ್ ನೋಡ್ತಾರೆ. ಗುಹಾಂತರ ದೇವಾಲಯಗಳವೆಲ್ಲ ಕಲ್ಲಿನಲ್ಲಿ ಮುಡಿದಿರೋ ಏಕನಾಥೇಶ್ವರಿ ಕಾಣಿಸ್ತಾಳೆ. ಅವಳಿಗೆ ಅಮ್ಮ ದೇವಸ್ಥಾನ, ಈ ಮತ್ತಿತ್ತಿಮ್ಮಣ್ಣ ನಾಯಕರು ದೇವಸ್ಥಾನ, 40 ಅಡಿ ದೀಪಸ್ತಂಭ, 40 ಅಡಿ ಇದು ಉಯ್ಯಾಲೆ ಕಂಬ, ಇವನ್ನೆಲ್ಲ ಕಟ್ಟಿಸ್ಕೊಡ್ತಾರೆ. ನಾನು ಮರೆತು ಬಿಟ್ಟಿದ್ದೆ, ಅದು ಪಾವಂತೇಶ್ ಅವರು ನೆನಪು ಮಾಡಿದ್ದು ಭಾಳ ಸಂತೋಷ. ಇದು ಭಾಳ ಮುಖ್ಯವಾಗಿ ಇವತ್ತು ನಾವು ಸ್ಮರಿಸಬೇಕಾಗಿರೋದು. ನಾನು ಇಷ್ಟೆಲ್ಲ ಐತಿಹಾಸಿಕ ಕಾದಂಬರಿಗಳು ಬರೆದಿದ್ದೀನಿ ಅಂದರೆ ಅದಕ್ಕೆ ಲಕ್ಷ್ಮಣ ತೆಲಗಾವಿ ಅವ್ರ ಕಾರಣ. ನಾನೇನಾದರೂ ಇವತ್ತು ಹೆಸರು ಮಾಡಿದರೆ ಅದಕ್ಕೆ ಭಾಗ ಅವ್ರಿಗೆ ಹೋಗುತ್ತೆ. ಲಕ್ಷ್ಮಣ ತೆಲಗಾವಿ ಅವರಿಗೆ, ಉಲ್ಲೂರು ಶ್ರೀನಿವಾಸ ಜೋಯಿಸರಿಗೆ, MS ಪುಟ್ಟಣ್ಣನವರಿಗೆ. ಅದರಿಂದ ನಾನು ಯಾವತ್ತೂ ನಾನು ಕಿಂಚಿತ್ ಏನಾದರೂ ಹೆಸರು ಮಾಡಿದರೆ ಅದರದ ಪ್ರತಿಫಲ ಕೂಡ ನಮ್ಮ ಲಕ್ಷ್ಮಣ ತೆಲಗಾವಿಯವರಿಗೆ ಸಲ್ಲಬೇಕಾಗಿರೋದು. ಅವ್ರನ್ನ ಸ್ಮರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಷ್ಟು ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಇತ್ತು ಮನಸ್ಸಲ್ಲಿ. ಬಹಳ ಮುಖ್ಯವಾಗಿ ನನಗೆ ಭಾಳ ಸಂತೋಷದ ವಿಷಯ ಅಂದರೆ ಯುವತಿಯರೆಲ್ಲ ನೀವು ಇಷ್ಟೊಂದು ಜನ ಸೇರಿರೋದು. ಯಾಕೆಂದರೆ ನಿಮಗೆ ಬೇಕಾಗಿರೋದು ಇತಿಹಾಸ, ನೀವೇ ತಿಳ್ಕೊಬೇಕಾಗಿರೋದು. ಇದನ್ನೆಲ್ಲ ಇಂಥ ಸಂದರ್ಭ ಕಲ್ಪಿಸಿಕೊಟ್ಟ ನಗರಸಭೆಯವರಿಗೂ, ನಮ್ಮ ಗೋಪಾಲ ಸ್ವಾಮಿ ನಾಯಕರವರಿಗೂ ನಾನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ.